ಕೀರ್ತನೆ 28ನೇ ಅಧ್ಯಾಯ 6ರಿಂದ 8ನೇ ವಚನ ತನ ಒಬ್ಬರು ಓದ್ರಮ್ಮ. ಯೆಹೋವನು ನನ್ನ ವಿಜ್ಞಾಪನೆಗಳನ್ನು ಕೇಳಿದ್ದಾನೆ, ಆತನಿಗೆ ಸ್ತೋತ್ರವಾಗಲಿ. ಯೆಹೋವನು ನನಗೆ ಬಲವೂ ಗುರಾಣಿಯೂ ಆಗಿದ್ದಾನೆ. ನಾನು ಆತನಲ್ಲಿ ಭರವಸವಿಟ್ಟೆನು, ನನಗೆ ಸಹಾಯವೂ ಉಂಟಾಯಿತು. ಆದ ಕಾರಣ ನನ್ನ ಹೃದಯ ಹರ್ಷಿಸುವುದು, ಕೀರ್ತನಾರೂಪವಾಗಿ ಆತನನ್ನು ಸ್ತುತಿಸುವೆನು. ಯೆಹೋವನು ತನ್ನ ಜನರಿಗೆ ಬಲವೂ ತಾನು ಅಭಿಷೇಕಿಸಿದವನಿಗೆ ಆಶ್ರಯದುರ್ಗವೂ ಆಗಿದ್ದಾನೆ. ದೇವರು ಈ ವಾಕ್ಯದಿಂದ ನಮ್ಮ ಜೊತೆಯಲ್ಲಿ ಮಾತಾಡಿ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ದಾವೀದನು ಏನು ಹೇಳ್ತಾ ಇದ್ದಾನೆ, ಯೆಹೋವನು ಏನು ಮಾಡ್ಯಾರತ್ತ, ಆತನ ವಿಜ್ಞಾಪನೆಗಳನ್ನು ಕೇಳಿದ್ದಾರತ್ತ. ಹೌದಲ್ರಿ? ದಾವೀದು ಪ್ರಾರ್ಥನೆ ಮಾಡಿದಾಗ ಯೆಹೋವನು ನನ್ನ ವಿಜ್ಞಾಪನೆಗಳನ್ನು ಕೇಳಿದ್ದಾನೆ, ಆತನಿಗೆ ಸ್ತೋತ್ರವಾಗಲಿ ಅಂದರು. ದೇವರು ಆತನ ಪ್ರಾರ್ಥನೆ ಕೇಳಿದ ಬಳಿಕ ದೇವ್ರಿಗೆ ಏನು ಹೇಳ್ತಾರ, ದಾವೀದ ರಾಜ ಆತನಿಗೆ ಸ್ತೋತ್ರವಾಗಲಿ ಅಂತ ಹೇಳ್ತಾರ. ಅದೇ ರೀತಿಯಾಗಿ ಮತ್ತು ದೇವರ ಆತನಿಗೆ ಯೆಹೋವನು ಏನಾಗಿದ್ದಾನಂದ್ರ ಬಲ ಆಗಿದ್ದಾನಂತ, ಬಲವು ಮತ್ತು ಗುರಾಣಿಯೂ ಆಗಿದ್ದಾನೆ ಅಂತ. ದೇವರು ಬಲವು ಗುರಾಣಿ ಆಗಿದ್ದಾನೆ. ನಾನು ಆತನಲ್ಲಿ ಭರವಸವಿಟ್ಟೆನು, ನನಗೆ ಸಹಾಯವೂ ಉಂಟಾಯಿತು. ದಾವೀದ ಮಹಾರಾಜನು ಯಾರಲ್ಲಿ ಭರವಸೆ ಇಟ್ಟನಂತ್ರಿ? ಯೆಹೋವನಲ್ಲಿ ಭರವಸೆ ಇಟ್ಟನಂತ. ದೇವ್ರ ಮಕ್ಕಳಾದಂಥ ನಾವು ಕೂಡ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಯಾರ ಮೇಲೆ ಭರವಸೆ ಇಡಬೇಕ್ರಿ? ಯೆಹೋವನ ಮೇಲೆ ಭರವಸೆ ಇಡಬೇಕು. ನಮ್ಮ ನಿರೀಕ್ಷೆ, ನಮ್ಮ ಆಧಾರ, ನಮ್ಮ ಭರವಸೆ ಯಾರಲ್ಲಿರಬೇಕು? ಯೆಹೋವನಲ್ಲಿರ್ಬೇಕು. ಅವಾಗೆ ಮಾತ್ರ ನಮಗ ಸದುತ್ತರನು ಸಿಗುತ್ತದೆ. ಮತ್ತು ದಾವೀದ ಮಹಾರಾಜಕ್ಕೆ ಸಿಗುತ್ತಲ್ರಿ, ಯೆಹೋವನು ನನ್ನ ವಿಜ್ಞಾಪನೆಗಳನ್ನು ಕೇಳಿದ್ದಾನೆ. ಯೆಹೋವನು ಆತನ ವಿಜ್ಞಾಪನೆಗಳನ್ನು ಕೇಳಿದಾಗ ದಾವೀದ ಮಹಾರಾಜನು ಏನು ಮಾಡ್ತಾನ, ದೇವರಿಗೆ ಸ್ತೋತ್ರ ಸಲ್ಲಿಸ್ತಾನೆ. ಹೌದಿಲ್ರಿ? ದೇವರಿಗೆ ಸ್ತೋತ್ರವಾಗಲಿ ಅಂತ ಹೇಳ್ತಾನಲ್ರಿ. ಅದೇ ರೀತಿಯಾಗಿ ಮತ್ತು ಏನು ಹೇಳ್ತಾನೆ ನೋಡ್ರಿ, ಆದ ಕಾರಣ ನನ್ನ ಹೃದಯವು ಹರ್ಷಿಸ್ತದೆ. ದೇವರು ದಾವೀದ ಮಹಾರಾಜನು ಪ್ರಾರ್ಥನೆ ಮಾಡಿದ ಬಳಿಕ, ಆತನ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದ ಬಳಿಕ ದಾವೀದ ರಾಜಂದು ಹೃದಯ ಏನಾಗ್ತದ್ರಿ? ಹರ್ಷಿಸ್ತದ. ಯಾರಲ್ಲಿ ಹರ್ಷಿಸ್ತದ? ಯೆಹೋವನಲ್ಲಿ ಹರ್ಷಿಸ್ತದ. ಆದರೆ ಯೆಹೋವನೇ ಮಾತ್ರ ದಾವೀದ ರಾಜನಿಗ ಸದುತ್ತ ಕೊಟ್ಟ ಬಳಿಕ ದೇವರಲ್ಲೇ ಆತನ ಹೃದಯ ಹರ್ಷಿಸ್ತದ. ನಾವು ಕೂಡ ಯಾರಲ್ಲಿ ಹರ್ಷಿಸಬೇಕು? ನಮ್ಮ ಪ್ರತಿಯೊಂದು ಪ್ರಾರ್ಥನೆ ಕೇಳಿದ ಬಳಿಕ ನಮ್ಮ ಹೃದಯ, ನಮ್ಮ ಮನಸ್ಸು ಯಾರಲ್ಲಿ ಉಲ್ಲಾಸ ಪಡಬೇಕು? ಯೆಹೋವನಲ್ಲೇ ಉಲ್ಲಾಸ ಪಡಬೇಕು. ಹೌದಲ್ರಿ? ಹಲ್ಲೆಲೂಯಾ. ಅದೇ ಕಾರಣ ಮತ್ತು ಏನು ಹೇಳ್ತಾನಂದ್ರೆ, ಕೀರ್ತನ ರೂಪವಾಗಿ ದೇವರನ್ನು ಕೀರ್ತಿಸ್ತಾನಂತವನಿಗೆ. ಹೌದಲ್ಲ? ಅದೇ ಹೇಳ್ತಾನೆ, ಕೀರ್ತನೆ ರೂಪವಾಗಿ ದೇವರನ್ನು ಕೀರ್ತಿಸ್ತೇನೆ ಅಂತ ಹೇಳ್ತಾನೆ ನೋಡ್ರಿ. ಮತ್ತು ತಾನು ಅಭಿಷೇಕಿಸಿದ ಒಂದರಿಗೆ ಏನಾಗ್ಯಾನ, ದೇವರು ಆಶ್ರಯವೂ ದುರ್ಗವಾಗಿದ್ದಾನಂತ. ನಮ್ಮ ದೇವರು ನಮಗೆ ಎಲ್ಲ ಪರಿಸ್ಥಿತಿಯಲ್ಲಿ ಆಶ್ರಯವೂ ದುರ್ಗವೂ ಆದಂಥ ದೇವರಿಗೆ ನಾವಿಲ್ಲಿ ಯಾತಕ್ಕೋಸ್ಕರವಾಗಿ ಸಭೆಯಾಗಿ ಕೂಡಿ ಬಂದಿದ್ದೇವ್ರಿ? ದೇವರನ್ನು ಆರಾಧಿಸೋದಕ್ಕೋಸ್ಕರವಾಗಿ. ದೇವರು ನಮ್ಮ ಜೀವಿತದಲ್ಲಿ ಏನು ಮಾಡಿದ್ದಾರೆ, ದೇವರು ನಮ್ಮ ಜೀವಿತದಲ್ಲಿ ಏನಾಗಿದ್ದಾರೆ, ನಾವು ಎದಕ್ಕೋಸ್ಕರವಾಗಿ ಸಭೆಯಾಗಿ ಕೂಡಿ ಬಂದಿದೆ ಅಂದರೆ, ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥ ಮೇಲುಗಳನ್ನು, ಉಪಕಾರಗಳನ್ನು ನೆನೆಸ್ಕೊಂಡು ಆತನನ್ನು ಘನಪಡಿಸೋದಕ್ಕೋಸ್ಕರವಾಗಿ, ಆತನನ್ನು ಆರಾಧಿಸೋದಕ್ಕೋಸ್ಕರವಾಗಿ, ಆತನ ಪ್ರೀತಿ, ಆತನ ಸತ್ಯತೆಯನ್ನು ಸಭೆಯಾಗಿ ಕೂಡಿ ಕೀರ್ತಿಸೋದಕ್ಕೋಸ್ಕರವಾಗಿ ನಾವು ಸಭೆಯಾಗಿ ಕೂಡಿ ಬಂದೀವಲ್ರಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ದೇವರು ಮಾಡಿದಂಥ ಉಪಕಾರ ಯಾವ ರೀತಿಯಲ್ಲಿ ದಾವೀದ ಮಹಾರಾಜನು ಹೇಳ್ತಾನ, ಆತನ ಪ್ರಾರ್ಥನೆ ಕೇಳಿದ ಬಳಿಕ ದೇವರಿಗೆ ಸ್ತೋತ್ರ ಹೇಳ್ತಾನ. ಅದೇ ರೀತಿಯಾಗಿ ನಾವು ಕೂಡ ದೇವರನ್ನು ಏನು ಮಾಡಬೇಕು? ಆರಾಧನೆ ಮಾಡಬೇಕು. ಅದೇ ರೀತಿಯಾಗಿ ನೋಡ್ರಿ ಇನ್ನೊಂದು ವಾಕ್ಯ, ಅದೇ ಕೀರ್ತನೆ 32ನೇ ಅಧ್ಯಾಯ 1ರಿಂದ ಹೋದ್ರಮ್ಮ. 1ರಿಂದ 4ನೇ ವಚನ ತನ ಹೋದ್ರಿ. ಯಾವನ ದ್ರೋಹವು ಪರಿಹಾರವಾಗಿದೆಯೋ, ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ ಅವನೇ ಧನ್ಯನು. ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧವನ್ನು ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು. ಸಾಕಮ್ಮ. ದೇವರು ಏನು ಹೇಳ್ತಾರೆ ಇಲ್ಲಿ? ನಾವು ಯಾರಾಗಿದ್ದೇವೆ ಈಗ? ಧನ್ಯರಾಗಿದ್ದೇವೋ ಅನ್ಯರಾಗಿದ್ದೇವೆ? ಯಾರ ಪಾಪ ಕ್ಷಮಿಸಲ್ಪಡ್ತದ ಆ ಮನುಷ್ಯನೇ ಧನ್ಯನಂತ. ನಮ್ಮ ಪಾಪ ಕ್ಷಮಿಸಿದ ಕಾರಣನೇ ನಾವು ಈ ರೀತಿಯಾಗಿ ಸಭೆಯಾಗಿ ಕೂಡಿ ಬಂದಿದ್ದೇವಲ್ರಿ. ಅದೇ ರೀತಿಯಲ್ಲಿ ನಾವು ಪಾಪದಾಗ ಇದ್ದಿದ್ದೇವಂದ್ರೆ ಎಲ್ಲಿರ್ತಿದ್ದೇವೆ? ಲೋಕದಾಗ ಇರ್ತಿದ್ದೇವೆ ನಾವು. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟದ ಕಾರಣನೇ ದೇವರ ಮಂದಿರದಲ್ಲಿ ಬಂದು ದೇವರಿಗೆ ನಾವು ಆರಾಧನೆ ಮಾಡ್ತೇವೆ. ಆರಾಧನೆ ಮಾಡೋದು ಮಾತ್ರ ಅಲ್ಲದೆ ದೇವರು ನಮ್ಮನ್ನು ಏನು ಮಾಡಿದ್ದಾನ? ಏನಾಗಿ ಮಾಡಿದ್ದಾನೆ ದೇವ್ರು ನಮ್ಮನ್ನು?
ಧನ್ಯರಾಗಿ ಮಾಡಿದ್ದಾನೆ. ಯೇಸು ಕ್ರಿಸ್ತರ ನಾಮದಲ್ಲಿ ಸಕಲ ಪಾಪಗಳನ್ನು ನಮ್ಮ ಕ್ಷಮಿಸಿ ನಮ್ಮನ್ನು ಏನು ಮಾಡಿದ್ದಾರ? ಧನ್ಯರಾಗಿ ಮಾಡಿದ್ದಾರೆ. ಧನ್ಯರಾಗಿ ಮಾಡಿದ ಕಾರಣನೇ ಈ ರೀತಿಯಾಗಿ ನಾವು ಸಭೆಯಾಗಿ ಕೂಡಿ ಬಂದಿದ್ದೆವು. ಮತ್ತು ಯೇಸು ಕ್ರಿಸ್ತನು ಆತನು ನಮ್ಮ ಪಾಪಗಳನ್ನು ಕ್ಷಮಿಸೋದಕ್ಕಿಂತ ಮೊದಲ ನಾವು ಧನ್ಯರಾಗಿದ್ದಿದ್ದಿಲ್ಲ. ಹೌದಿಲ್ರಿ? ಆತನ ರಕ್ತದಲ್ಲಿ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟದ ಕಾರಣನೇ ನಾವು ಧನ್ಯರಾಗಿದ್ದೇವೆ ಅಂತೇಳಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ನಾವು ದೇವರು ನಮ್ಮನ್ನು ಧನ್ಯರಾಗಿ ಮಾಡಿದ ಬಳಿಕ ದೇವರಿಗೆ ನಾವು ಘನಪಡಿಸ್ಬೇಕಲ್ರಿ. ಆತನು ಮಾಡಿದಂಥ ಉಪಕಾರಗಳು, ನಮ್ಮ ಜೀವಿತದಲ್ಲಿ ಮಾಡಿದಂಥ ರಕ್ಷಣೆ ಕಾರ್ಯಗಳು, ಆತನ ಪ್ರೀತಿ, ಆತನ ಸತ್ಯತೆಯನ್ನು ನೆನೆಸ್ಕೊಂಡು, ಆತನ ತ್ಯಾಗ, ಆತನ ಬಲಿದಾನವನ್ನು ನೆನೆಸ್ಕೊಂಡು ದೇವರನ್ನು ನಾವು ಘನಪಡಿಸ್ಬೇಕಲ್ರಿ. ದೇವ್ರು ಮಾಡಿದ ಉಪಕಾರಗಳು ಮುಚ್ಚಿಡಬಾರ್ದು. ನಾನು ಒಂದು ಸಲ ಸೇವಕರ ಜೊತೆ ಒಬ್ಬರು ಸಹೋದರ ಮಾತಾಡ್ತಾ ಇರುವಂಥ ಸಮಯದಲ್ಲಿ ನಾನು ಕೇಳಿದ್ದೇನೆ, ಕೆಲವೊಬ್ಬರು ದೇವ್ರು ಮಾಡಿದಂಥ ಉಪಕಾರಗಳು ಮರೆತು ಹೋಗ್ತಾರೆ. ಕೆಲವೊಬ್ಬರು ಮರೆತು ಹೋಗ್ತಾರೆ, ಕೆಲವೊಬ್ಬರು ಮರೆಯಂಗಿಲ್ಲ. ಆದ್ರೆ ಕೆಲವೊಬ್ಬರು ಏನು ಮಾಡ್ತಾರೆ, ಬರೇ ದೇವ್ರು ಮಾಡಿದ ದೇವ್ರ ಉಪಕಾರ ಮಾಡ್ಬೇಕಂತೇ ಬಯಸ್ತಾರೆ. ಆದರೆ ದೇವ್ರು ಮಾಡಿದಂಥ ಉಪಕಾರಗಳು ಕ್ಷಣ ಅವ್ರ ನೆನಪಿಗಿರಲ್ಲ. ಅವ್ರ ಸೇವಕರ ಜೊತೆ ಏನು ಮಾತಾಡ್ತಾ ಇದ್ದಾರಂತ್ರ, ಟೈಮೇ ಎಲ್ಲ ನಡೆದದ, ದೇವ್ರು ಯಾವಾಗ ಒಳ್ಳೇದು ಮಾಡ್ತಾನಂದ್ರೆ ನಿಮಗೆ ಟೈಮ್ ಮುಗಿದು ಹೋಗ್ಲತ್ತದ, ಆದರೆ ದೇವ್ರ ಬಲ್ಲಿ ಇನ್ನೂ ಟೈಮ್ ಅದ, ದೇವರು ತನ್ನ ಸಮಯದಲ್ಲಿ ಅದ್ಭುತಗಳನ್ನು ಮಾಡ್ತಾರ ಅಂತ ಸೇವಕರು ಹೇಳ್ತಾ ಇದ್ರು ಆ ಸಹೋದರಿಗೆ. ಹಲ್ಲೆಲೂಯಾ. ಆದರೆ ಆ ವಿಷಯಕ್ಕೋಸ್ಕರವಾಗಿ ಸಭೆಯಾಗಿ ನಾವು ವೈಯಕ್ತಿಕವಾಗಿ ಪ್ರತಿದಿನ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಹೌದಲ್ರಿ? ನಮ್ಮ ಪ್ರಾರ್ಥನೆ ಮಾಡೋದು ನಮ್ಮ ಕೆಲಸ. ಕಾರ್ಯ ಜರುಗಿಸುವಾತರು ಯಾರೀ? ಕರ್ತನು. ಹೌದಲ್ರಿ? ಬರೇ ನಾವು ಪ್ರಾರ್ಥನೆ ಮಾಡೋದು ನಮ್ಮ ಕೆಲಸ, ಕಾರ್ಯ ಮಾಡುವಾತನು ದೇವರು. ಆ ಸಮಯದಲ್ಲಿ ನಾವು ಸಭೆಯಾಗಿ ಮತ್ತು ನಾವು ವೈಯಕ್ತಿಕ ಜೀವಿತವಾಗಿ ಆ ಒಂದು ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿದಂಥ ಸಂದರ್ಭದಲ್ಲಿ ದೇವರು ಆ ಕಾರ್ಯ ಜರುಗಿಸಿದ ಬಳಿಕ ಆ ಸಹೋದರ ಹೇಳಬೇಕಲ್ರಿ, ನಾನು ಈ ರೀತಿಯಲ್ಲಿ ನನ್ನ ಸೇವಕರಿಗೆ ಕೇಳ್ತಿದ್ದ, ಇಂಥ ಕಾರ್ಯ ದೇವ್ರು ಮಾಡಿದ್ರು ನೋಡ್ರಿ ಬ್ರದರ್, ನಿಮ್ಮ ಪ್ರಾರ್ಥನೆ ಕೇಳಿದ್ರು ನೋಡ್ರಿ, ದೇವ್ರು ನಮ್ಮ ಕುಟುಂಬದಲ್ಲಿ ಅದ್ಭುತ ಮಾಡಿದ್ರ ಅಂತ ಹೇಳ್ಬೇಕಲ್ರಿ? ಹೇಳೋದಿಲ್ಲ. ಕೆಲವೊಬ್ಬರು ದೇವರು ಬರೇ ಮಾಡಿಲ್ಲ ಅಂಥೇಳಿ ಯಾವಾಗ ಮಾಡ್ತಾನಂತ ಕೇಳ್ತಾರ, ಮಾಡಿದ ಬಳಿಕ ಇದು ದೇವ್ರು ನಮ್ಮ ಪ್ರಾರ್ಥನೆ ಕೇಳಿದನು, ದೇವ್ರು ಇಂಥ ಕಾರ್ಯ ಜರುಗಿಸ್ತು ನೋಡ್ರಿ ಬ್ರದರ್, ನಿಮ್ಮ ಪ್ರಾರ್ಥನೆ ಕೇಳಿದ್ರು, ಸಭೆ ಪ್ರಾರ್ಥನೆ ಕೇಳಿದ್ರು, ದೇವ್ರಿಗೆ ಸ್ತೋತ್ರವಾಗಲಿ ಅಂತ ದೇವರು ಮಕ್ಕಳೊಂದಿಗೆ ಅವ್ರು ಹೇಳಬೇಕು. ಅವ್ರ ಕುಟುಂಬದಲ್ಲಿ ಆಗಿದಂಥ ಕಾರ್ಯಗಳು ದೇವ್ರು ನಿಜವಾಗ್ಲೂ ನಮ್ಮ ಪ್ರಾರ್ಥನೆ ಕೇಳಿ ನಮ್ಮ ಕುಟುಂಬದಲ್ಲಿ ಅದ್ಭುತ ಮಾಡ್ದನಂತ ಹೇಳಬೇಕಿಲ್ರಿ? ಹೇಳಲ್ಲ. ಕೆಲವೊಬ್ಬರು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ದೊಡ್ಡ ಸಹಾಯ ಆಗಲಿ ಸಣ್ಣ ಸಹಾಯ ಆಗಲಿ, ದೇವರು ಮಾಡಿದ ಉಪಕಾರಗಳು ಕ್ಷಣಕ್ಕೂ ನಾವು ದೇವ ಜನರೊಂದಿಗಾಗಲಿ ಸೇವಕರೊಂದಿಗಾಗಲಿ ಯಾರು ನಮಗೆ ಹತ್ತಿರವಾಗಿರ್ತಾರ ಅವರೊಂದಿಗೆ ದೇವ್ರು ಮಾಡಿದಂಥ ಉಪಕಾರಗಳು ಹಂಚಿಕೊಂಡು ದೇವ್ರ ನಾಮವನ್ನು ನಾವೇನು ಮಾಡಬೇಕು? ಘನಪಡಿಸ್ಬೇಕ್ರಿ. ಹೌದಲ್ರಿ? ಯಾರೇ ಏನೇ ಒಂದು ಸಣ್ಣದೇ ಸಹಾಯ ಮಾಡಿದ್ರ ಭಾಳ ಉಪಕಾರ ಐತ್ರಿ, ಥ್ಯಾಂಕ್ಸ್ ರೀ ಅಂತೇವೆ. ಆದರೆ ದೇವ್ರು ಮಾಡಿದಂಥ ಉಪಕಾರಗಳು ಮಾತನು ಮಾಡಿದಂಥ ಸಹಾಯಗಳು ನೆನೆಸ್ಬೇಕಂದ್ರೆ ನಮ್ಮ ಜೀವಿತ ಕಾಲವೇ ಸಾಕಾಗೋದಿಲ್ಲ. ಅಷ್ಟೊಂದು ಉಪಕಾರಗಳನ್ನು ಮಾಡ್ತಾರೆ ದೇವರು ನಮ್ಮ ಜೀವಿತದಾಗ. ಅದೇ ರೀತಿಯಾಗಿ ಯಾವಾಗಲೂ ನಾವು ದೇವರು ಸಹಾಯ ಮರೆತು ಹೋಗೋರಾಗಬಾರ್ದು. ಯಾವಾಗಲೂ ಆತನು ಸಹಾಯಗಳನ್ನು ನೆನೆಸ್ಕೊಂಡು ಆತನನ್ನು ಘನಪಡಿಸೋರು, ಆತನನ್ನು ಆರಾಧಿಸುವಂಥ ವ್ಯಕ್ತಿಗಳು ನಾವಾಗಿರ್ಬೇಕು. ಅವಾಗೇ ದೇವರು ಆನಂದಿಸ್ತಾರೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಕೀರ್ತನೆ 34ನೇ ಅಧ್ಯಾಯ ನೋಡ್ರಿ, 1ರಿಂದ 4ನೇ ವಚನ ನಾವು ಓದಮ್ಮ. ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ನನ್ನ ಮನಸ್ಸು ಯೆಹೋವನಲ್ಲಿ ಹಿಗ್ಗುತ್ತಿರುವುದು, ಇದನ್ನು ದೀನರು ಕೇಳಿ ಸಂತೋಷಿಸುವರು. ನನ್ನೊಡನೆ ಯೆಹೋವನನ್ನು ಕೊಂಡಾಡಿರಿ, ನಾವು ಒಟ್ಟಾಗಿ ಆತನ ಹೆಸರನ್ನು ಘನಪಡಿಸೋಣ. ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನ ಸದುತ್ತರವನ್ನು ಕೊಟ್ಟು ಎಲ್ಲಾ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಹಲ್ಲೆಲೂಯಾ. ಎಂತಿಂಥ ಕಾರ್ಯಗಳು ಮಾಡ್ಯಾರಿ ದೇವರು. ದೇವರಿಗೆ ಯಾವ ರೀತಿಯಲ್ಲಿ ನಾವು ಘನಪಡಿಸ್ಬೇಕಂತ? ಹಲ್ಲೆಲೂಯಾ. ಯಾವ ರೀತಿಯಲ್ಲಿ ಘನಪಡಿಸ್ಬೇಕಂತ ನಾವು ದೇವರಿಗೆ? ಎಡಬೇಡದೆ. ದೇವರಿಗೆ ಯಾವ ರೀತಿಯಲ್ಲಿ ಘನಪಡಿಸ್ಬೇಕು ನಾವು? ಎಡಬೇಡದೆ. ಆದರೆ ನಮ್ಮ ದೇವರು ಕೂಡ ನಮಗೆ ತಂದೆ ಬಳಿಯಲ್ಲಿ ಕೂತು ಕಣ್ಣರೆಪ್ಪೆ ಮುಚ್ಚದಂತೆ ನಿದ್ರಿಸದೆ ತೂಕಡಿಸದೆ ನಮ್ಮನ್ನು ಕಾಪಾಡ್ತಾರಲ್ಲ, ಹೌದಿಲ್ಲ? ಆತನ ಕಾಪಾಡುವಂಥ ದೇವರಿಗೆ ನಾವು ಕೂಡ ಎಡಬಿಡದೆ
ಆತನನ್ನು ಕೊಂಡಾಡಬೇಕು. ಯಾವಾಗಲೂ ಆತನ ಸ್ತೋತ್ರಗಳು ನಮ್ಮ ಬಾಯಲ್ಲಿ ಇರಬೇಕು. ನಮ್ಮ ಜೀವಿತದಲ್ಲಿ ಕಷ್ಟ ಬರಲಿ, ಅವಮಾನ ಬರಲಿ, ಏನೇ ಅಂದರೂ ಆ ಕಷ್ಟದ ಪರಿಸ್ಥಿತಿದಲ್ಲೇ ದೇವರನ್ನು ನಾವು ಘನಪಡಿಸ್ಬೇಕು. ನಾವು ಸಂತೋಷ ಇದ್ದಾಗೆ ಭಾಳ ಒಂದು ಉಲ್ಲಾಸ ಇರ್ತದೆ, ಹೌದಿಲ್ಲ? ಸಂತೋಷ ಇದ್ದಾಗ ಭಾಳ ಸಂತೋಷ ಇರ್ತದೆ ಮನುಷ್ಯನ ಜೀವಿತದಲ್ಲಿ. ಕಷ್ಟಗಳು ಅವಮಾನಗಳು ಬಂದಾಗ ಸಂತೋಷ ಅಂತಕ್ಕಂಥದ್ದು ಮಾಯವಾಗಿ ಹೋಗ್ತದೆ, ಆದರೆ ಅದು ಹೋಗಬಾರ್ದು. ಆದರೆ ಯೋಬನ ಜೀವಿತದಲ್ಲಿ ದೇವರನ್ನು ಯಾವ ರೀತಿಯಲ್ಲಿ ಘನಪಡಿಸ್ದನಲ್ರಿ, ಆತನಷ್ಟು ನಾಶ, ಆತನಷ್ಟು ದುಃಖ ಯಾರಿಗೂ ಆಗಿಲ್ಲ. ಬೈಬಲ್ದಲ್ಲಿ ಆಗ್ಯದೇನ್ರಿ? ಆಗಿಲ್ಲ. ಯೋಬಿಗೆ ಮಾತ್ರ ಆಗ್ಯದ್ರಿ. ಆದರೆ ಯೋಬ್ ಏನು ತಿಳ್ಕೊಂಡನಂದ್ರೆ ದೇವ್ರ ಪ್ರೀತಿ, ದೇವ್ರ ಸತ್ಯತೆ, ಆತಂದು ಎಲ್ಲ ತ್ಯಾಗವನ್ನು ತಿಳಿದುಕೊಂಡು ನಾನು ಅದೇ ರೀತಿ ಏನು ಹೇಳ್ತಾನ ಅಂದರೆ, ಯೋಬ ನಾನು ಬರಾಗ ಏನು ಬಿ ತಂದಿಲ್ಲ, ಹೋಗ ಕೂಡ ನಾನು ಏನು ತೆಗೆದುಕೊಂಡು ಹೋಗೋದಿಲ್ಲ. ಆದರೆ ನಾನು ಈ ಭೂಮಿ ಮೇಲೆ ಬಂದ ಬಳಿಕೆ ದೇವರೇ ಕೊಟ್ಟನಿದು, ದೇವರೇ ತೆಗೆದುಕೊಂಡನ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲ್ಲಂತೇಳಿ ದೇವ್ರಿಗೆ ಏನು ಮಾಡ್ತಾನ್ರಿ? ದೂಷಿಸ್ತಾನ್ರಿ. ದೇವ್ರೇನಿಗೆ ಏನು ಮಾಡ್ತಾರ? ಘನಪಡಿಸ್ತಾರ. ಅವರು ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಅಂತಾರೆ. ಆದ್ರೆ ಯೋಬ್ ಏನು ಮಾಡ್ದನು? ಕಷ್ಟದ ಪರಿಸ್ಥಿತಿಯಲ್ಲಿ ದೇವರನ್ನು ಘನಪಡಿಸಿದ್ರು, ಹೌದಲ್ರಿ? ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ದೇವರಿಗೆ ಯೋಬ್ ಏನು ಮಾಡಿದನು? ಘನಪಡಿಸಿದನು. ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಕಷ್ಟಗಳು, ದುಃಖಗಳು, ಅವಮಾನಗಳು ಬಂದಾಗ ಕೂಡ ನಮ್ಮಲ್ಲಿದ್ದಂಥ ದೇವ್ರ ಪ್ರೀತಿ, ದೇವರ ಸಂತೋಷ ಮಾಯವಾಗಿ ಹೋಗಬಾರ್ದು, ಹೌದಲ್ರಿ? ಅದೇ ರೀತಿಯಾಗಿ ದೇವರು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿರ್ತಾನೆ. ಅದೇ ರೀತಿಯಾಗಿ ನಾವು ಮನೆಗೆ ಪೇಂಟ್ ಮಾಡಿರ್ತೀವಿ, ಆ ಪೇಂಟ್ ಶಾಶ್ವತವಾಗಿ ಇರಂಗಿಲ್ಲ. ಇರ್ತದೇನ್ರಿ? ಇರಂಗಿಲ್ಲ. ಅದೇ ರೀತಿಯಾಗಿ ಕಷ್ಟಗಳು ಮನುಷ್ಯನ ಜೀವಿತದಲ್ಲಿ ಬರ್ತಾವ, ಹೋಗ್ತಾವ. ಆದರೆ ದೇವರನ್ನು ನಾವು ಗಟ್ಟಿಯಾಗಿ ಆಶ್ರಯ ಮಾಡ್ಕೊಂಡಿರ್ಬೇಕು. ಕಷ್ಟ ಬಂದಾಗ ದೇವ್ರಲಿಂದ ನಾವು ದೂರ ಆಗಿ ಹೋಗ್ಬಾರ್ದು. ಯಾವಾಗ ಜಾಸ್ತಿ ಕಷ್ಟಗಳು, ಅವಮಾನಗಳು ಬರ್ತಾವ, ಅವಾಗ ಭಾಳಷ್ಟು ಹತ್ತಿರವಾಗಿ ನಾವು ದೇವ್ರ ಹತ್ರ ಇದ್ದೇವಂದ್ರ ನಮ್ಮ ಬುನಾದಿ, ನಮ್ಮ ಫೌಂಡೇಶನ್ ಏನಾಗಿರ್ತದ್ರಿ? ಗಟ್ಟಿಯಾಗಿರ್ತದ. ಆದರೆ ದೇವ್ರು ಕೂಡ ನಮ್ಮ ವಿಷಯದಲ್ಲಿ ಏನು ಮಾಡ್ತಾರ? ಸಂತೋಷ ಪಡ್ತಾರೆ. ಯಾಕೆ ಸಂತೋಷ ಪಡ್ತಾರ? ಇಂಥ ಒಂದು ಕಷ್ಟದ ಪರಿಸ್ಥಿತಿಗಳು, ಇಂಥ ಅವಮಾನದಲ್ಲಿ ಕೂಡ ನನ್ನನ್ನು ಅಲ್ಲಗಳೆದೆ ಎಲ್ಲ ವಿಷಯದಲ್ಲಿ ನನ್ನನ್ನು ಸನ್ಮಾನಿಸ್ತಾರಲ್ಲ, ನನ್ನನ್ನು ಘನಪಡಿಸ್ತಾರಲ್ಲ, ಮತ್ತು ನನ್ನ ಪಾದಗಳನ್ನು ಬಿಟ್ಟು ದೂರ ಹೋಗೋದಿಲ್ಲಲ್ಲ ಅಂಥೇಳಿ ದೇವ್ರ ಪಾದಗಳು ಯಾವಾಗ ನಾವು ಹತ್ತಿರವಾಗಿ ಇರ್ತೇವೆ, ದೇವ್ರು ಕೂಡ ಅಷ್ಟೇ ನಮ್ಮನ್ನು ಹತ್ತಿರವಾಗಿರ್ತಾರೆ. ನಾವು ಏನು ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಏನು ಹೇಳ್ಬೇಕಂದ್ರೆ, ಎಲ್ಲ ಪರಿಸ್ಥಿತಿಯಲ್ಲಿ ನಾವನ್ನು ಯಾರನ್ನ ಆಶ್ರಯ ಮಾಡ್ಕೊಳ್ಬೇಕ್ರಿ? ದೇವರನ್ನೇ ಆಶ್ರಯ ಮಾಡ್ಕೊಂಡು ಕಷ್ಟದಲ್ಲಿ, ದುಃಖದಲ್ಲಿ ದೇವರನ್ನು ಘನಪಡಿಸೋದು ಮಾತ್ರ ಬಿಡಬಾರದು, ಹೌದಲ್ರಿ? ಅದೇ ದೇವರು ಮೆಚ್ಚುತ್ತಾರ. ದೇವರು ಈ ವಾಕ್ಯವನ್ನು ನಿಮ್ಮ ಆತ್ಮಕ್ಕೆ ಆಶೀರ್ವದಿಸಲಿ. ಆಮೇನ್.